ಮನೆ ಭಾರಿ ಕಟ್ಟಿರಪ್ಪ. ಎಲ್ಲ ಕೆಂಪು ಕಲ್ಲು ಬಂದ್ಬಿಟ್ಟು ಹುಡುಗರು. ನಿಮ್ದೇನ ಮನೆ? ಹಾ, ಹೆಂಗ್ ಕಾಣುತ್ತ? ಅಲ್ಲ ಹಂಗ ಕೇಳಿದೆ. ನೀನೇನ್ ಈ ಊರಾವ ಅಲ್ಲನ? ಎಷ್ಟ್ ನಾಟಕ ಮಾಡ್ತೀಯಲ್ಲ. ಹೇ ಭಾರಿ ಐತ್ ಬಿಡು ಮನೆ. ಹಾ, ಎಲ್ಲ ಗೊತ್ತಿರ್ತ ಎಷ್ಟ್ ನಾಟಕ ಮಾಡ್ತಾ ನೋಡ. ಏ ಹಂಗ ಕೇಳಿದೆ. ಹಂಗ ಹೆಂಗ್ ಕೇಳ್ತಿ? ರೊಕ್ಕ ಕೊಟ್ಟು ಕೇಳಲ್ಲ. ಹೆಂಗಸ್ರು ನೋಡ ನೆಪದಾಗ ಮನೆ ಕೇಳಾಕ್ ಬರ್ತಾನ. ನಡಿಯ ಬೋಕಿ ಬರಮ ಕೆಲಸ ಐತನ ಇಲ್ಲ. ಹಂಗ್ಯಾಕೆ ಮಾಡ್ತಿ? ನಾ ಈ ಕಡೆ ಭಾಳ ದಿನ ಆಗಿತ್ತು ಬಂದಿದ್ದಿಲ್ಲ. ಕೇಳಿದ್ರ ಕಡ್ದಂಗೆ ಮಾಡ್ತಿಲ್ಲ ನೀನು. ಒಂಟೆಕ್ಷರ್ ಮಾತಾಡ್ತೀಯಲ್ಲ ಹೆಂಗಸ್ರಿಗೆ. ಅರಿವು ಆಗತ್ತನ ಇಲ್ಲ ನಿನಗ? ಯಾವ ಯಾಕ ಅನ್ನಕ್ ಬಾಯ್ ಇಲ್ಲ ನಿನಗ? ಏ ಬಾಯ್ ಬಂತ ಅನ್ಯಾಳ್ ಬೇ, ನೀ ಏನು ಚಂದ ಮಾಡ್ತಿ? ಬಂದನಿಲ್ಲ ಟಿಕೆಟ್ ಇಲ್ದ ಬಸ್ಸಿಗೆ ಹೆಂಗೋಕ ನೋಡು. ಅಲ್ಲ, ಈಗಿನ ಗಂಡಸ್ರಿಗೆ ಒಂದು ಹೆಂಗಸ್ರು ನೋಡೋದು ಒಂದು ನೆಪ ಆಗ್ಬಿಟ್ಟೈತಿ. ಏನಾರ ಒಂದು ನ್ಯಾವ ಮಾಡ್ಕೊಂಡ್ ಬಂದ ಬಿಡ್ತಾರ. ಹಲೋ, ಯಾರು ಮಾತಾಡೋದು? ಪಾಮಣ್ಣ ನಾನು. ಆರಾಮ ಮಾವ? ಏ ಆರಾಮದೀವಪ್ಪ, ನೀನು? ಏನ್ ಭಾಳ ದಿನ ಕಚ್ಚಿ ಬಿಟ್ರ ಬೀಗ್ರಿ? ಊರ್ ಕಡೆ ಬಂದ್ಯಾ? ಹೊಲ ಖಾಲಿ ಇಲ್ಲ ಮಾವ. ಅವು ನಮ್ಮ ದನಕ್ಕೆ ಮೇವಿಲ್ಲ. ಅವು ಮೊನ್ನೆ ಪುಡ್ ಮಾಡ್ಯಾವ ನಮ್ಮ ಹುಡ್ರು. ಈಗ ಖಂಡಪಟ್ಟಿ ದನ ಆಗ್ಬಿಟ್ಟವಲ್ಲ, ಅವಕ್ಕ ಒಂದು ಕೆಗ್ಗಲ್ಲ. ಸ್ವಲ್ಪ ದನಕರ ಒಡ್ಡು ಊರಿ ತಿಂತಾವ. ಮತ್ತೆ ಈಗ ಇಲ್ಲಿ ಕುರಿ ಹಾಕ್ಬಿಟ್ನಂದ್ರೆ ಅವು ಕುರಿ ಅಡ್ಡಾಡಿಬಿಟ್ರೆ ಮೇಗಿಲ್ಲ ಮಾವ. ಎಲ್ಲಿದಾವ ಈಗ? ಯಾರು ಹೊಲ್ದಾಗ ತಬ್ಬಿದಿ? ಹೌದಾ? ಏ ಬರ್ತೀನಿ ಬಾ. ಏ ಬರ್ತೀನಿ ತಡಿ, ಕೇಳನ್ ತಡಿ. ಹಂಗ ನೋಡ, ನಾವು ಟಮಾಟಿವ್ ಬಂದವಂತೆ ಕ್ರಾಸಿನವು. ಅವ್ನು ಕೇಳೋಣ, ಯಾವಾರ ಒಂದ್ಕೆ ಅಂದಂದ್ರೆ ಮತ್ತೆ ಯಾಕಂತ ಬಾ. ಹಾ, ಹಂಗ ಅಳ್ಕ ಪಳ್ಕ ಮೇಯ್ತಾವ ಬಾ. ಮತ್ತೆ ಏನ್ ಮಾಡೋದಕ್ಕೆ? ಬರ್ತೀನಿ ತಗ. ಹಾ ಬರ್ತೀನಿ ತಗ. ಈ ಹುಡ್ರು ದನ್ ಮುಂದ್ ಕರ ಬರ್ಲಿಲ್ಲ, ಸ್ವಲ್ಪ ಪೂರಕ್ಕೆ ಹೋಗಿ ಬರ್ತಿದ್ ನಾನು. ಹೇ 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 ತಿನ್ಬೇಕಂದ್ರೆ ಒಂದು ಹಣ್ಣಿಲ್ಲಲ್ಲೋ ನಿನ್ನ ತೋಟದಾಗ? ಅಲ್ಲ, ಕಾಯಿನ ಆಗಿಲ್ಲ ಅಣ್ಣ. ಎಲ್ಲಿಂತ್ರ ಹಣ್ಣು ಸಿಗದ್ ನಿನಗೆ? ಅದಕ್ಕೆ ಹೋಯ್ತು ಬಿಡಪ್ಪ. ಒಂದು ಕಾಯಿ ಕುಂತಿಲ್ಲ ತೋರಿಸಿ ಎಲ್ಲ ಉದಿರ್ಬಿಟ್ಟು ಹೂವಿನ ಮೇಲೆ ಉದುರಿ ಹೋಗ್ಬಿಡ್ತಾವ ಅವನದು. ಬಾರಪ್ಪ, ತಂಪೈತಿ ಕುಂದ್ರ ನಮ್ಮ ಬಾ ಸ್ವಲ್ಪ ನೀರು ತರಿಸ್ತೀನಿ ಹುಡ್ರಿಗೆ ಹೇಳ. ಏನಪ್ಪ ನಿನ್ನ ತೋಟಕ್ಕೆ ಬಂದು ಕೇರ ಮಾಡಲ್ಲ ನೀನು? ಕರಂಗಣ್ಣಲ್ಲೇ ಹೊಡೆದು ಕಟ್ಬಿಟ್ರಿಲ್ಲ ಮರೇಲೆ? ಇಲ್ಲ, ನಮ್ಮ ಹೊಲ್ದಾನು ಅಲ್ಲಪ್ಪ ಅವು, ನಮ್ಮ ಮನಮ್ಮನವ್ರ ಹೊಲ್ದಾನು. ನಮ್ಮದು ಮಣ್ಣು ಕ್ರಾಸ್ ಕಟ್ ಮಾಡಿವಿ, ಆದ್ರೆ ಸಜ್ಜಿಲ್ಲ ವರ್ಷವು. ನಾನು ಬಿಡಿಸ್ಬಿಡ್ನಪ್ಪ ಸುಮ್ಮನೆ. ದುಬಾರಿ ಕೂಲಿ ಗಿಟಾಗಿಲ್ಲ ಅನ್ನಕ 20-30 ಆಳು ಹೆಚ್ಚು ಮಾಡಿವಿ. ಏನು ಉಳ್ಕಂತ ಹೇಳಾರ್ದಾಗ ಪಾಕೆಟ್ ಹಾಕೊಂಡು ನಿಂತಿರಲ್ಲ ಉದ್ರಿ ಬಿಟ್ಟವ. ಒಂದು 4,000 ಕಾಯಿ ಕುಂತಿಲ್ಲಪ್ಪ. ಅದು ಹೋಗ್ಲಿ ಬಿಡಿ ಪಕ್ಷಿ. ಮುಂಜಾನೆ ನಾನು ಹೊಸ ಮನ್ಯಾಗ ರಂಗಪ್ಪ ತನ್ನ ಮನೆ ಮುಂದೆ ಹೊಂಟಿದ್ನಪ್ಪ. ತನ್ನ ಮಗಳು ಮನೆ ನಿಂದನು ಅಂತ ಕೇಳಿದ್ರೆ ಹೆಂಗೆ ಬೇಕಂಗೆ ಮಾತಾಡ್ತಾಳೋ ನನಗೆ. ನಾನು ಏನಾರು ಮಾತಾಡ್ದೆ? ನಾ ಮನೆ ನಿಂದನ ಅಂತ ಆಟ ಕೇಳಿ ನೋಮ್ರಿ. ಅಯ್ಯೋ ಭಾಷಿಕಂಗೆ ಮಾತಾಡ್ತಾರಪ್ಪ ಆಕಿ. ಅಲ್ಲವೇರ ಪಕ್ಷಿ, ನೀ ಅಲ್ಲೇ ಅಡ್ಡಾಡ್ತಿ ಮತ್ತೇನಾರು ಬೇರೆ ವಿಷಯ ಇದ್ರೆ ಹೇಳು. ನೀ ಹಂಗೆ ಯಾಕೆ ಮಾಡ್ತಿ? ಯಾಕೆ ನಿಮ್ಮ ಪುಣ್ಯಟ ಕೇಳಾಕತ್ತಲ್ಲ ಅನ್ಮೇಶೆ? ಹಂಗೆ ಕೇಳ್ಬೇಕು ಅನ್ನಿಸ್ತಿ. ನಿಮ್ಮ ಮನೆ ಅಲ್ಲೇ ಅಲ್ಲ? ಇಲ್ಲ ಹಂಗೇನಿಲ್ಲಪ್ಪ. ಬೇರೆದರ ವಿಷಯ ಮಾತಾಡಿ ನಮ್ಮ ಕಿವಿಯಾಗ ರಗತ್ ಬೆಳಂಗೆ ಒದ್ಸ್ಕೊಳೋದು ಯಾಕಬೇಕು? ನಮ್ಬೇನ ನಮಗೆ ಕಾಣಗಲ್ಲ. ಬಗೊಂಬ, ನಾನು ಇನ್ನೂ ಆಚೆ ಹೊಲ್ದಾಗ ನೀರು ಬಿಡ್ಬೇಕು. ಹೌದು ಮರಿ, ಯಾಕೆ ಒದ್ದು ಬಿಟ್ರೆ ಮಣ್ಣೆ. ಬಾಬಾ ಹೋಗಂಬ.
ನಾವು ಆಡ್ತೀವಿ ಇದೊಂದು ಸೆಕೆಂಡ್ ನಾನು ಆಡ್ತೀನಿ ಇಲ್ಲ ನಾವು ಆಡ್ತೀವಿ ಏನ ಮಾಡ್ತೀವಿ ನೋಡ್ರಿ ನಮ್ಮ ಮಂಟೆ ಕಾಡ ಬರ್ರಿ ಇಲ್ಲಿ ಹಲೋ ಮಾವ. ಹಲೋ. ಕೊಡಿ ನಿನ್ನೆ ಚಾ ಕುಡಿಯೋಣ ಅಂತಂದು ಅಂದಿದಿ ಊರಕ್ಕೆ ಬಂದು ಹುಡುಕ್ನ ಸಿಗ್ಲಿಲ್ಲಲ್ಲ ಮರ ನೀನು. ಇಲ್ಲ ನಿನ್ನೆ ಒಂದು ಸ್ವಲ್ಪ ಕುರಿ ಹುಡ್ರು ಫೋನ್ ಮಾಡಿದ್ರಲ್ಲ. ಹಾಂ ಏನು ಬೆಳಗ್ಗೆ ಮುಂಜಾನೆ ತಿರ್ಕೊಂಬಂದ್ಬಿಟ್ಟೆ ಏನು? ಬೆಳಗ್ಗೆ ಮುಂಜಾನೆ ಒಂದು 2 ಗಂಟೆಗೆ ಎಬ್ಸಿದ್ರ ಬಂದ್ಬಿಟ್ಟು ಇಲ್ಲೇ ಬಂದು ಹಂಗ ಇಲ್ಲೊಂದು ಸ್ವಲ್ಪ ದೇಶರ ಹೊಲ್ದಾಗ ಟಮಟಿ ಇತ್ತ ಅದನ್ನ ಸ್ವಲ್ಪ ಒಕ್ಕಂಡ ಇಲ್ಲೊಂದು ಸ್ವಲ್ಪ ನಳಿ ನಿಂತ್ಕೊಂಡವು. ಹೌದಾ? ಇನ್ನು ಅಟ್ಟಿ ಹಾಕಿಲ್ಲ ನೋಡ್ಬೇಕಪ್ಪ ಈಗ ಇನ್ನು ಇಂದ ಅಲ್ಲೇ ಐತಿ ಉಳ್ಯಾವ ತಮ್ಮಂದು ಇಲ್ಲೆಲ್ಲರೂ ನೋಡಿ ಹಾಕ್ಬೇಕು ಮತ್ತೆ ಈಗ ಇಲ್ಲಿಟ್ಟು ಇವ್ರು ಟಮಾಟಿ ಮೇಸಿಬಿ ಮತ್ತು ಇವ್ರನ್ನ ಕೇಳ್ಬೇಕು ಮತ್ತೆ ಏನಂತಾರೆ. ನಾನು ರಾತ್ರಿ ನಮ್ಮ ಹುಡ್ರು ಇದ್ದಿಲ್ಲಲ್ಲ ಇಲ್ಲೇ ಶೆಡ್ಡಿದ್ದಾಗ ಮಕಾನಕ್ಕೆ ಬಂದಿದ್ದೆ. ಹೊಲ್ದಾಗ ಅದೀನಿ ಇಲ್ಲಿಗೆ ಚಾ ತಂದು ಕೊಟ್ರೆ ಕುಡ್ದು ಇಲ್ಲೇ ಕುಂತ್ಕೊಂಡಿದ್ನ್ಯಾ. ಈಗ ಹೋದ್ರ ಆತಂತಂದು ಮತ್ತೆ ಅಲ್ಲಿ ಪಿಳಿಪಿಸ್ರು ಬೇಕಾದಂಗೆ ಐತೆ ಅಂದ್ರೆ ಎಲ್ಲೇ ರೊಕ್ಕ ಕೊಟ್ಟು ಮೆಸಕ್ಕೆ ಆಲಾರ್ದಾಗ ಬಂದು ಉಣಪಿತ್ತಾಗ ಒಂದು ಎಕರೆ ಕೇಟು ಎಕರೆಕ 20,000 30,000 ಕೇಳ್ತಾರಮ್ಮ. ಮತ್ತೆ ನಾವು ದುಡ್ದು ತೋಟ ಅದು ಕೇಳ್ಬೇಕಾಗತ್ತೆ ಬಿಡು. ಮತ್ತೆ ನಮ್ಮ ಇಂಡಿಗೆ ಏನೈತಲ್ಲ 1 ಎಕರೆ 1 ದಿನ ಕಂಬರ್ಗಲ್ಲಪ್ಪ. ಹೌದು ಹಂಗಾಗಿ ಸುಮ್ಮನೆ ಇತ್ತ ಬಂದ್ವಿ ಆಗ ಎಣ್ತಾವ ಮತ್ತೆ ಆಗ ಸುಮ್ಮನೆ ಏನಪ್ಪ ಮತ್ತೆ ಚಾಕ ಅಡಿಗೆ ನೀವೇ ಮಾಡ್ಕೊಂಡ್ರೇನು? ನಾವ ಮಾಡ್ಕೊಂತಪ್ಪ ಮತ್ತೆ ಯಾರು ಅದಾರ ಇನ್ನು ಹುಡ್ರಿಗಿನ್ನ ಮದುವೆ ಮಾಡಲ್ಲ. ಅಕ್ಕನ ಗಡಸ ತೊಗೊಬಿಟ್ಲೆ. ಹ್ಞೂನಪ್ಪ ಮತ್ತೆ ಹಂಗಾಗಿ ಎಲ್ಲ ಹೊಂಟಿವಿ ಹಂಗ ಮತ್ತೆ ಆಯ್ತು ಎಲ್ಲ ಕಷ್ಟ ಐತಿ ಮಾವ ನಮ್ದು. ಇರ್ಲಿ ಮತ್ತೆ ಏನು ಮಾಡ್ತೇಪ್ಪ. ಬರ್ತೀನಿ ಬಾ ನಾನು ಊರಾಕ. ಆಯ್ತಾಗ ಇಡು ಬರ್ತೀನಿ ಇಡು. ಓ ಗೆಳೆಯ ಕಾಲ ಬದಲಾಗಿದೆ ಕಥೆಗಳು ಹಳೆಯಾಗಿವೆ ನಮ್ಮ ಪಯಣ ಮಾತ್ರ ಎಂದಿಗೂ ಹೊಸದಾಗಿದೆ. ಕೆಂಚಪ್ಪ ಸೋಮಣ್ಣ ಈ ಗೆಳೆತನ ಎಂದು ಮುಗಿಯಲ್ಲ 1000 ಕಷ್ಟ ಬಂದರೂ ನಮ್ಮ ದಾರಿ ಬೇರೆಯಾಗಲ್ಲ. ಬೈಕಲ್ಲಿ ಸುತ್ತಿದ ಆ ದಿನಗಳು ಇಂದಿಗೂ ಕಣ್ಣ ಮುಂದಿವೆ ಗೆಳೆಯರೇ. ಅಜ್ಜ ಟಮಾಟಿ ಭಾರಿ ಬೇಯಿಸ್ಬಿಟ್ಟನಪ್ಪ. ಏ ಬಾ ಅಜ್ಜ ಹೇಳಪ್ಪ ಟಮಾಟಿ ಭಾರಿ ಬೆಳೆಸಿಬಿಡ. ಹಂಗ ಇದಕ್ಕಿದ್ದಂಗೆ ಬೆಳೆಸಿವ ಇದಕ್ಕಿದ್ದಂಗೆ ಆಗ ಬೆಳೆಸಿ. ಅವನು ನಾನು ಮುಂಕಟ್ಟಿಗೆ ಹಚ್ಚಿದೆ ಬರ್ಲಿಲ್ಲ ನೋಡೋದು. ಬಿಸಿಲು ಒಂದು ಯಾವ ಸುರಿತೈತಲ್ಲ ಮಳೆನ ಬರೋಲ್ದು. ಅರ್ಧ ಸುಗ್ಗಿ ಆತಪ್ಪ ಮಳಿನೇ ಇಲ್ಲ. ಹಂಗಾಗಿ ಮಳೆ ಇಲ್ದ ನೀರು ಸಂತಕನೇ ಹಾಕೋತ್ ಬಿಡವ ಈಗ. ಹಿಂಗಾದ್ರೆ ರೈತರ ಹೆಂಗ್ ಬದುಕ್ಬೇಕಪ್ಪ? ಮತ್ತೆ ಸಾಲ ಸೌಲ ಮಾಡ್ಕೊಂಡ್ ಸುಮ್ಮನೆ ಮಂಗಳೂರು ಬೆಂಗಳೂರು ಹೋಗ್ಬಿಡೋದು ನೋಡಪ್ಪ. ನಿನ್ನ ಮಳಿನೇ ಆಗಿಲ್ಲ ಗೊಬ್ಬರ ಸಿಗೋಲ್ದಂತಾರ. ಮತ್ತೆ ಈಗ ರೈತರ ಹೆಂಗ ಹಿಂಗಾದ್ರ ಉದ್ದಾರ ಆಗೋದು ಹೆಂಗ? ರೊಕ್ಕ ಕೊಟ್ರು ಗೊಬ್ಬರ ಸಿಗವಲ್ದು. ಹಿಂಗಾದ್ರೆ ರೈತರು ಹೆಂಗ್ ಬದುಕ್ಬೇಕಪ್ಪ? ಬಹಳ ಕಷ್ಟ ಐತಿ ಅದನ್ನ ಹೇಳ್ಕೊಳಂಗಿಲ್ಲ. ಯಾವ ಸರ್ಕಾರ ಬಂದ್ರೆ ಏನೈತಪ್ಪ ಎಲ್ಲದು ಗೊಬ್ಬರ ಎಣ್ಣೆ ಎಲ್ಲವೂ ಏರ್ಸ್ಕೊಂಡ್ ಕುಂತ್ಕೊಂಡಾರ ಅದನ್ನ ಇಳ್ಸಕ ದಿಕ್ಕಿಲ್ದಂಗ ಐತಿ. ಅದು ರೊಕ್ಕ ಕೊಟ್ರು ಏರಿದ್ರೆ ಏರೋಲ್ದಕ್ಕ ರೊಕ್ಕ ಕೊಟ್ರೆ ಸಿಗವಲ್ದು ಹುಡುಕಾಡಿದ್ರೆ ಸಿಗವಲ್ದು ಅದು. ಹಿಂಗಾದ್ರೆ ಹೆಂಗ್ ಬಾಳಿ? ಮತ್ತೆ ಏನ್ ಮಾಡ್ತಿ ಹಂಗ ಹೋಗೋದಪ್ಪ ಏಟ್ ಗುಂತ ಏಟ್ ಕೊಡ್ತಾ ಅಷ್ಟ್ ಮಾಡ್ಕೊಂಡ್ ಹೋಗೋದನ್ನೈತೆ. ಊರಾಗ ಬರ್ತೇನಪ್ಪ ಅಜ್ಜ? ತಡ ಮಾಡಿ ಬರ್ತಪ್ಪ ಸ್ವಲ್ಪ. ಹಂಗಾರ ಇಲ್ಲಿ ಇದ್ನಂದ್ರ ಸ್ವಲ್ಪ ಶೆಡ್ಡಿಂಗ್ ಕಡೆಗೆ ನೋಡ್ಕೊಂತೀರ? ಆಯ್ತು ನೋಡ್ಕೊಂತಿರಂತ. ನೋಡ್ಕೊಂತ ನಮ್ಮ ಹುಡ್ರು ಬರ್ತಾವ ಈಗ. ಅದೇನಪ್ಪ ಮಣ್ಣ ಕುರಿ ಬಂದವಂತೆ ಬಾ ಅಂತ ಫೋನ್ ಮಾಡಿತ್ತ. ಹೋಯ್ ಬರ್ತನಾ? ಹೋಯ್ ಬಾರ ಬರ್ಲಾ? ಹೋಯ್ ಬಾ ನೋಡ್ಕೊಂತೀರ? ನಮ್ಮ ಸ್ನೇಹಕ್ಕೆ ಸಾವಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತೊಂದು ಲಾಗ್ ಮಾಡಬೇಕಂತ ನಮ್ಮ ಹೊಲಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಸಪ್ಪಣ. ನಾವು ಹೊಲಕ್ಕೆ ಹಾಕೀವಿ ಸೊಪ್ಪು. ಹೊಸ ಡ್ರೆಸ್ ಹಾಕಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಿದೆಯಾ, ಹೇಗಿದೆ, ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಕಾಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಇನ್ನೊಂದು ವಿಷಯ ಮರ್ತುಬಿಟ್ಟೆ ಫ್ರೆಂಡ್ಸ್, ನಾನು ಈ ಡ್ರೆಸ್ ತೊಗೊಳಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಗೊತ್ತಾ. ಆಮೇಲೆ ಒಂದು ಪ್ರಮೋಷನ್ ಬಂತು ನನಗೆ. ಆ ಪ್ರಮೋಷನಿಂದ ಕಷ್ಟಪಟ್ಟು ಈ ಡ್ರೆಸ್ ತೊಗೊಂಡಿದ್ದೀನಿ ನಾನು. ಕಾಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಡ್ರೆಸ್ ಹೇಗಿದೆ ಅಂತ ಹೇಳಬೇಕು. ರಾತ್ರಿ 11-12 ಗಂಟೆಗೆ ನಾನು ಲೈವ್ ಒಳಗೆ ಬರ್ತೀನಿ. ನೀವು ಬನ್ನಿ. ನೀವು ಸಪೋರ್ಟ್ ಮಾಡಿದಿಂದ ನನಗೆ 1 ಲಕ್ಷ ಫಾಲೋವರ್ಸ್ ಆಗಿದೆ.
ಇದ್ದಾವೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ನೀವು. ರಾತ್ರಿ ಬರ್ತೀನಿ, ಅಲ್ಲೇ ಮಾತಾಡೋ ಆಯ್ತಾ? ಬಾಯ್ ಫ್ರೆಂಡ್ಸ್. ಯಪ್ಪ ಎಷ್ಟು ಜನ ಫಾಲೋವರ್ಸ್ ಆಗ್ಯಾರೋ, ಲೈಕ್ ಹಾಕ್ಯಾರೋ, ಶೇರ್ ಮಾಡ್ಯಾರೋ. ಎಷ್ಟು ಖುಷಿ ಆಗತೈತಿ. ಹಿಂಗೆ ಹಾಕ್ತಿರ್ಲಪ್ಪ ದೇವ್ರಿ. ಇಲ್ಲಿ ಕೂತ್ಬಿಟ್ಟದಲ್ಲ ಬೀರ. ಬಾ ರಾಮ ಹಂಗ ವಾಣಗೆ ವಾಳ ಹಂಗ ಸ್ವಲ್ಪ ಏನು ಮಾಡ ಬಾರಮ್ಮ ಅವನು ಏನು ಮಾಡ ನೋಡಿ ಹೆಂಗದ ಗೊಬ್ಬರ ಆಗಿವೆಲ್ಲ. ಟಗರ ವಾದರ್ಸ್ ಮರಿ ಇತ್ತಲ್ಲ ಅದ ಏನು? ಹಾ ಅದಮ್ಮ ಮರಿ ಪದ್ಯಾಗ ಇರ್ತೈತಲ್ಲ ಅದ ನೋಡು ಈಗೆಲ್ಲ ಹತ್ತೈತಿ ಈಗನ. ಬಲ ವಾಣ ಐತಪ್ಪ. ವಾಣ ಬಿಡಮ್ಮವ ಏನಿಲ್ದಂಗ ಆಗ್ಬಿಟ್ಟು ಇವತ್ತಲ್ಲ. ಏನ್ ಮಾಡ ಭಾಳ ದಿನ ಐತಿ ಮಗನಾಗ ಇದ್ವಿ ಮಳೆ ಇಲ್ಲ ವರ್ಷ ಮತ್ತೆ ನೋಡ್ತಲ್ಲ ಈಗ ಗದ್ದೆನ ಹಚ್ಚಿಲ್ಲ. ಸುಮ್ಮನಾಗ ಮತ್ತೆ ಇಲ್ಲಿರ ನಿರ್ವಹಣೆ ಇಲ್ಲ ಮತ್ತೆ ತಿರುವಳಿಕೆ ಬಂದ್ವಿ. ಇಲ್ಲೇರ ಏನೈತಿ ನಾವು ಮಳೆ ಇಲ್ಲ ಏನಿಲ್ಲ ಮಾವ. ಅರ್ಧ ಸುಗ್ಗಿ ಆತ ಮಳೆ ಇಲ್ಲ. ನೋಡ್ದು ಒಂದು 4 ದಿನ ಇಲ್ಲೇ ಕಾಲ ಕಳೆದ ಅತ್ತಾಗ ಮ್ಯಾಕ್ ಬಿಟ್ಬಿಡ್ಕಂತ ಮಾಡಿ ನಂಗೆ ಯಾರಿ ಕಡೆಗೆ ಬಾ ಅಂಕರ ಹೋಗಿ ಊರಕ್ಕ ಚಾವರ ಕುಡಿದ್ಬರನ. ಇಲ್ಲ ಮಾವ ಹುಡ್ರು ಒಂದು ಸ್ವಲ್ಪ ಅಲ್ಲಿ ಊಟ ಮಾಡಿ ನೀರು ಕುಡಿದ್ರ ಕುಯ್ಯವ. ಆ ಹುಡ್ರ ಬೈಯಿಂದ ಹಂಗೆ ಬರ್ತಾವ ಕುರಿ ಈಗ ಹಂಗೆ ಬರ್ತ ನಡಿ ಊರ ಕಡೆಗೆ. ಹಂಗಾರೆ ನಾನು ಸ್ವಲ್ಪ ಉಪ್ಪಲಾಪುರದಾಗ ಅಲ್ಲಿ ಒಂದು ಕುಂಟಿ ಆಸಕ್ ಕೊಟ್ಟು ಬಂದಿದ್ನ. ಹೋಗಿ ಇಸ್ಕೊಂಬರ್ತೀನಿ ಬರಲ್ಲ. ಹೋಗ ರಿಸ್ಕೊಂಬ ಮಾವ, ನಾನು ಬರ್ತೀನಿ ಹೋಗಿ ಈಗ ಭೇಟಿಯಾಗನಂತ. ಅಲ್ಲಿ ಬರ್ತೀನಿ ಬಾ. ಅಷ್ಟ ಮಾಡೋದಂತ. ಚಾ ಕುಡಿಯೇನಂತ. ಆಯ್ತು ಆಯ್ತು ತಗ ಮಾವ. ಬರ್ತ ನೋಡು. ಹೋಯ್ ಬೋ. ಎಷ್ಟು ಚೆನ್ನಾಗಿದೆ, ಎಷ್ಟು ತಂಪಿದೆ. ಆದ್ರೂ ಹೊಲದಲ್ಲಿ ಸಿಗೋ ಈ ಸುಖ ಊರಲ್ಲಿ ಸಿಗಲ್ಲ ನೋಡಪ್ಪ ದೇವ್ರೆ. ಇಷ್ಟು ದಿನ ನಾನು ಸಿಟಿ ಅಂತ ಆ ಸಿಟಿಯಾಗೆ ಚೆನ್ನಾಗಿರೋ ಜೀವನ ಅನ್ಕೊಂಡಿದ್ದೆ. ಆದರೆ ಈ ಹಳ್ಳಿಯಾಗಿರೋ ಸುಖ, ನಮ್ಮಪ್ಪ ರೈತರಾಗಿರೋದು ಅದೆಲ್ಲ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ಮ್ಯಾಗಿಂದ ನಾನು ಇಲ್ಲೇ ಇದ್ಬಿಡ್ತೀನಿ. ಇಲ್ಲಿ ಕುರಿ ಅದಾವ. ಒಂದು ಶಿವಣ್ಣಂದು ಒಂದು ಸಾಂಗ್ ಆಡಿಬಿಟ್ರ ಲೈಕು ಕಾಮೆಂಟ್ ಸೇರು ತುಂಬ ಜಾಸ್ತಿ ಆಗಿಬಿಡುತ್ತಾ. ಅಲ್ಲೊಂದು ಹೋಗಿ ಒಂದು ರೀಲ್ಸ್ ಮಾಡ್ಕೊಂಡು ಮನೆ ಕಡೆ ಪೋಯ ಆಗಿಬಿಡ್ತೀನಿ. ಆಹಾ ಕುರಿ ಮ್ಯಾಕ್ ರೀಲ್ಸ್. ಕುರಿ ಕಾಯೋಕೆ ಬಂದಾಳೆ ಹೊಲಕ್ಕೆ, ಕೈಯಲ್ಲಿ ಅಂಕಲ್ ನಾನು ಸ್ವಲ್ಪ ಒಂದು ರೀಲ್ಸ್ ಮಾಡ್ತೀನಿ, ಒಂಚೂರು ಹಿಡಿತೀರಾ? ಆಯ್ತಮ್ಮ ಹಿಡಿತೀನಿ. ಅಂಕಲ್ ಈ ಸಾಂಗ್ ಹಿಡಿಬೇಕಾ? ಎಲ್ಲರ ಗಮನ ಸೆಳೆಯುತ್ತಾಳೆ. ಅಂಕಲ್ ತಡಿ, ಇವ್ ಕುರಿ ಬರ್ತಾವ ನೋಡ್ಬೇಕಿಲ್ಲಿ. ಕುರಿ ಎಲ್ಲ ಬರ್ಬೇಕಾ? ಚೆನ್ನಾಗಿ ಮಾಡ್ಬೇಕು ಮತ್ ನೀನ್ ನನಗೆ. ಆಯ್ತಾಯ್ತು ನಡ್ಬರ್ಕ್ ಹೊತ್ತು ರೆಡಿ. ರೀಲ್ಸ್ ಮಾಡೋ ಟೈಮ್ ಈಗ ಸ್ಟೈಲ್ ಆಗಿ ಪೋಸ್ಟ್ ಕೊಡ್ತಾಳೆ. ಸೋಷಿಯಲ್ ಮೀಡಿಯಾದ ಸ್ಟಾರ್ ಆಗಿ ಮಿಂಚಿ ಹೋಗ್ತಾಳೆ. ಕುರಿಯ ಜೊತೆ ಕುಣಿದು ಲೈಕ್ಸ್ ಗಳನ್ನ ಗೆಲ್ಲುತ್ತಾಳೆ. ವೈರಲ್ ಆಗೋ ವಿಡಿಯೋ ಮಾಡಿ ಎಲ್ಲರ ಗಮನ ಸೆಳೆಯುತ್ತಾಳೆ. ವೈರಲ್ ಆಗೋ ವಿಡಿಯೋ ಮಾಡಿ ಎಲ್ಲರ ಗಮನ ಸೆಳೆಯುತ್ತಾಳೆ. ತುಂಬಾ ಚೆನ್ನಾಗಿ ಕ್ಯಾಮ್ರಾ ಹಿಡಿದಿರಿ. ಸ್ವೀಟ್ ಆರ್ಟ್ ಅಂಕಲ್ ನೀವು. ಬಾಯ್. ಇನ್ನೊಂದ್ಸರಿ ಬಾಯ್ ಅಂಕಲ್, ತುಂಬಾ ಥ್ಯಾಂಕ್ಸ್ ಆಯ್ತಾ? ಮತ್ತೆ ಬೇಕಾದ್ರೆ ಬರ್ತೀನಿ ವಿಡಿಯೋ ಮಾಡ್ಲಿಕ್ಕೆ. ಬಾಯ್. No, 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 no. ಯಪ್ಪ ತಗ ಇನ್ನೊಂದು ಸ್ವಲ್ಪ ಅನ್ನೋದ ಊಟ ಮಾಡ. ನಾವಲ್ಲಪ್ಪ ಸ್ವಲ್ಪ ಊರಕ್ಕೆ ಹೋಗಿ ಬರ್ತಾನ. ಸ್ವಲ್ಪ ಹಿಂಗೆ ಸ್ಟೇಪ ಕುರಿನ ಇದೇ ಈಗ ಹೋಗಿದ್ದಲ್ಲ ಪೂರಾಕ. ಇಲ್ಲ ಮತ್ತೆ ಅಲ್ಲಿ ಅಚ್ಚಾಗ ಹೊಲ ಒಂದ್ ಮಾಡ್ಕೊಂಬರ್ಬೇಕಲ್ಲ. ನಾನು ಊರಕ್ಕೆ ಹೋಗಿ ಬರ್ತೀನಿ. ತಗ ಹಂಗ ಸ್ವಲ್ಪ ಹಿಂಗ ಅತ್ತೆ ಹಿಂಗ ಹೊಡ್ಕ ಬರ್ತೀನಿ ಜಲ್ದಿ ಆಗಲ್ಲ. ಆಯ್ತಾ ಗಡ ಬಾ ಗಾವಾಗಲ್ಲ ಕುರಿ. ಬರ್ತನ. ಈಗ ಹೋಗಿದ್ ನೀನ ಅಲ್ಲೇ ಊರಾಕ ಹೊಂಟಾನಂತ ನೋಡ. ಬಾ 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 ಬಾ. Oh, no, 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 no. ದೇವ್ರು ಯಾರು ಬರೋಲ್ರು. ಅಮ್ಮ
ಬಹಳ ಚಂದದಿನಿ ಇಲ್ಲ ಬ್ಯಾಡ ಅಂಕಲ್ ನಾನಿನ್ನು ಸಣ್ಣಕ್ಕಿದ್ದೀನಿ ಬ್ಯಾಡ ಪ್ಲೀಸ್ ಇಲ್ಲ ಬಹಳ ಸೂಪರ್ ಕಾಂತಿ ಬ್ಯಾಡ ಅಂಕಲ್ ಪ್ಲೀಸ್ ಅಂಕಲ್ ನಿಂದ ಮೂವಲ್ಲಿ ಹಿಡ್ದಾಗ ಅವಾಗ್ಲಿದ್ದ ಬಹಳ ಚಂದ ಕಾಣ ಕಟ್ಟಿಬಿಟ್ಟಿ ನನಗ ಯಾರಾದ್ರೂ ಬರ್ರಿ ಕಾಪಾಡ್ರಿ ಇಲ್ಲಿ ಯಾರು ಇಲ್ಲ ಏ ಜಲ್ದಿ ಬರಂಬಾರೋ ಕರೆಂಟ್ ಬರಂಗೈತಿ ಯಾರಾದ್ರೂ ಬರ್ರಿ ಕಾಪಾಡ್ರಿ ಇಲ್ಲ ಯಾರು ಇಲ್ಲ ಹೋಗಿ ಊಟ ಮಾಡ್ಕೊಂಬರಂಬ ಯಾರೋ ಒದರ್ತಾರೋ ಬ್ಯಾಡ ಅಂಕಲ್ ಏನಮ್ಮ ಏನೇ ಜಗಳ ಇಲ್ಲ ಈ ಅಂಕಲ್ ಸ್ವಲ್ಪ ಒಂದು ರೀಲ್ಸ್ ಮಾಡಿ ಕೊಡ ಅಂತಂದು ಫೋನ್ ಕೊಟ್ರ ರೀಲ್ಸ್ ಮಾಡ್ಯಾರ ಟ್ಯಾಂಕ್ಸ್ ಅಂತಂದು ಹೇಳಿ ಬನ್ನಿ ಅಷ್ಟು ಕೈಯಿಂದ ಬೆಣ್ಣ ಹತ್ಯಾರ ನಿಮ್ಮವನ ಸಣ್ಣ ಹುಡುಗಿ ಬೇನತ್ತಿಯಲ್ಲ ಗೊತ್ತಾಗಲ್ಲ ಹಂಗೆ ಮುದ್ಯಾತಾಗಿದೆ ಕುನಿ ಬಂದಿದೆ ಕುರಿ ಮೇಸಾಕ ಅವ್ರ ಮನೆಯವ್ರಿಗೆ ಏನಾರು ಗೊತ್ತಾರ ನಿನ್ನ ಮಗ್ಗಲೆಲ್ಲ ಮುರಿದಾರ ನಡೆ ಆಯ್ತು ತಪ್ಪಾಯ್ತು ನಾಪ್ನ ಬಲೇತದಾನ ನೀವೆಂತಾರದ್ರಿ ಅಂತರ್ಕಾಯ ರೀಲ್ಸ್ ಮಾಡಕ್ ಬಿಟ್ರಿ ಅಲ್ಲಿ ಬೇ ಆತಂತ ಯಾಕೆ ನೀನು ಯಾಕೆ ಹೋಗಿದ್ದೆ ಅಲ್ಲಿಗೆ ಇಲ್ರಿ ಅಲ್ಲಿ ಮನೆಗೆ ಹೊಂಟಿದ್ನ ಕುರಿ ಕಂಡು ಅಲ್ಲ ಅದಕ್ಕೆ ಒಂದು ರೀಲ್ಸ್ ಮಾಡೋಣ ಅಂತ ಹೋದ್ನ ಆ ಅಂಕಲ್ ನೋಡಿದ್ರು ನನ್ನ ಬೆಣ್ಣ ಹತ್ತಿ ಬಿಟ್ಟ ಮಣ್ಣ ಈ ಮನೆ ನಿಂದನ ಅಂತ ಕೇಳಿದೆ ಅಂದ್ರೆ ಹೆಂಗ್ ಬೇಕು ಹಂಗ ಮಾತಾಡಿದೆ ನೋಡಿ ಈಗ ನಿನ್ನ ಪರಿಸ್ಥಿತಿ ಹೆಂಗಾತ ನಾನಾ ಬಂದು ನಿಂಗೆ ಕಾಪಾಡಂಗಾತ ಸ್ವಲ್ಪ ಒಳ್ಳೆ ಹುಡುಗರನ್ನ ಅರ್ಥ ಮಾಡ್ಕೇರಿ ಈ ಪ್ರೀತಿಯ ಸಾಗರಕ್ಕೆ ಇಲ್ಲಿ ಮುಗಿಯದ ದಾರ ನಿನ್ನ ಹೆಸರೇ ನನ್ನ ಉಸಿರೇ ನಿನ್ನ ಹೆಸರು ಒಂದಾಗಿ ಸಾಗುವಾಗ ಜೀವನವೇ ಆನಂದ ಸಾಗರು ಸಾಕು ಬರ್ರಿ ಬರ್ರಿ ಹೊಸ ಬೆಳಕಿದೆ ನಮ್ಮ ಪ್ರೀತಿಯ ದಾರಿಯಲ್ಲಿ ತುಂಬಾ ಟ್ಯಾಂಕ್ಸ್ ರೀ ಕಾಪಾಡಿದ್ಕ ಇಡ್ಸೋಕೆ ಬಿಡ್ರಿ ನಮ್ಮ ಊರಿಗೆ ನಾವು ಕಾಪಾಡಿದ್ರೆ ತಪ್ಪೇನೈತಿ ಪ್ಲೀಸ್ ನಂಬರ್ ಕೊಡ್ರಿ ಓಕೆ ಓಕೆ ಗಣಗಣ ಬರ್ರಿ ಸ್ವಲ್ಪ ಏ ಕೋಡಿ ನಿನ್ ಎಷ್ಟು ಹುಡುಕ್ಬೇಕು ಮರ ಅದು ಓಟು ಹುಡ್ಕ್ಯಂತ ಬಂದ್ಯಪ್ಪ ಅಲ್ಲಿ ನಿಂತ್ಕೊಂಡು ನೋಡಿದೆ ಅವ ಕಂಡು ಕುರಿ ಇಲ್ಲ ಬಾ ಮಾವ ಹೆಂಗ ಬಂದ್ವಲ್ಲ ಹಾಗಾಗಿ ಇಲ್ಲೇ ನಿಂತ್ಕೊಂಡ್ವ ಹಂಗಾಗಿ ಇಲ್ಲೇ ಇದ್ನಮ್ಮ ಅವ ಕುಂಟಿನೂ ಕೆತ್ತಲಲ್ಲ ಅದಕ್ಕೆ ಮತ್ತೆ ಪಾಪ ಆತ್ಗೆ ಹೇಳಿ ಬಂದಿನಿ ಅಲ್ಲಿ ಡೈರೆಕ್ಟ್ ಹಾಕಿ ಕುಂತಿರ್ತಂದ್ರೆ ನಾನು ಮತ್ತೆ ಸರ ಬನ್ನಿ ಯಾಕೆ ಒಂದು ನಮೂನೆ ಇದೆಯಲ್ಲ ಇವತ್ತು ನೀನ್ ಹಿಂಗಿರತ್ತಲ್ಲ ಒಂದು ನಮೂನೆ ಇದಿ ಏನು ಜರಗಿರ ಬಂದವ ಏನು ಇಲ್ಲ ಬಾ ಮಾವ ಒಂದು ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ ಏನದ ಸಮಸ್ಯೆ ಈಗ ಆಚೆ ಕಡೆ ಕುರಿ ಇದ್ವಲ್ಲ ಒಂದು ಹುಡುಗಿ ವಿಡಿಯೋ ಮಾಡಂತ ಬಂತು ಆ ಹುಡುಗಿದು ವಿಡಿಯೋ ಮಾಡಿದ್ನೆ ಅದು ವಿಡಿಯೋ ಮಾಡ್ತಾ ಏನೋ ಒಂದು ಮೋವಕ್ಕೆ ಹೋಗಿ ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೊಂಬಿಟ್ಟಿನಿ ಮಾವ ನಮ್ಮೂರ್ದನ್ ಹುಡುಗಿ ಇಲ್ಲಿದ ಇರ್ಬೇಕು ನಮ್ಮ ಮಾವ ವಿಡಿಯೋ ಮಾಡ್ತೈತೆ ಅದು ಹಂಗಾರ ರಂಗಪ್ಪ ಮಗಳಾಗಿರ್ಬೇಕದು ಏನೋ ನೋಡು ಮಾವ ಅಷ್ಟೊಂದು ನೋಡಿಲ್ಲ ಸ್ವಲ್ಪ ದಪ್ಪನಾಗಿ ಬೇಯಿಸೈತಿ ಕೆಂಪುಗ ಹೌದಾಳ ಅದ ಅಲ್ಲೋ ಒಂದು ವಯಸ್ಸಾಗ ನೀನ್ ಕೆಟ್ಟ ಕೆಲಸ ಮಾಡಿದತ್ತಲ್ಲ ಈಗ ಯಾಕೆ ಬಂತು ನಿನ್ಗೆ ಆ ಬುದ್ಧಿ ಅಂತ ನಾನು ಇಲ್ಲ ಬಾ ಮಾವ ಏನೋ ಒಂದು ಅದು ಕೆಟ್ಟ ಭಾವನೆ ಬಂದ್ಬಿಡ್ತಿ ಏನೋ ಒಂದು ಎಡವಟ್ಟು ಆಗ್ಬಿಡ್ತು ಬರ ಮಾವ ಅದು ಅಲ್ಲಿ ಯಾರು ಇದ್ರ ಇಲ್ಲ ಮಾವ ಒಂದು 2 ಹುಡುಗರು ನೋಡಿದ್ರು ಈಗ ಅವರು ಒಂದು ಮಾತಂದ್ರೆ ಹಂಗ ಇಲ್ಲಪ್ಪ ತಪ್ಪಾಯ್ತು ಅಂತ ಹೇಳಿ ಈಗ 10 ವರ್ಷ ಆಯ್ತು ನನಗೆ ನಿಂಗೆ ದೋಸ್ತಿಯಾಗಿ ಅವಾಗ ಯಾವ್ದಾರ ಒಂದು ತಂದು ಕಟ್ತಿದ್ನಲ್ಲೋ ನಿನಗೇನು ಕಮ್ಮಿ ಇತ್ತು ಇಂಥ ಕೆಲಸ ಯಾಕೆ ಮಾಡಕ್ ಹೋಗಿದ್ದಿ ಇಲ್ಲ ಬಾ ಮಾವ ಅದು ಹೆಂಗ ಒಂದು ಆಗ್ಬಿಡ್ತು ಬರ ಮಾವ ಏನಾರ ಆದ್ನಂದ್ರ ನಾನು ರಂಗಪ್ಪಗೆ ಹೇಳ್ಕತ್ನ ಆ ಮನುಷ್ಯ ಅಂತ ತಲ್ಲ ಏನೋ ಒಂದು ಅನಿವಾರ್ಯ ಆಗೈತೆ ಅಂತಂದು ಅವು ಕೊಡ್ತಂಗನ ಮಕ್ಕಳು ಹಂಗೆ ಮಾಡಬಾರ್ದು ತಪ್ಪದು ನೀನು ಒಂದು 2-3 ದಿನ ಊರಕ್ಕೆ ಬರಕ್ಕೆ ಹೋಗ್ಬೇಡ ಆಯ್ತು ಮಾವ ಹಾಗಾದ್ರೆ ಒಂದು ಸ್ವಲ್ಪ ಹೊಟ್ಟೆಕರ್ ಹೋಗಿ ಬಂದ್ಬಿಡೋಣ ಮಾವ ಹೋಗಂಬಾ ನಡಿ ಕೆಂಚಪ್ಪ ಸೋಮಣ್ಣ ಈ ಗೆಳೆತನ ಎಂದು ಮುಗಿಯಲ್ಲ 1000 ಕಷ್ಟ ಬಂದರೂ ನಮ್ಮ ದಾರಿ ಬೇರೆಯಾಗಲ್ಲ ಬೈಕಲ್ಲಿ ಸುತ್ತಿದ ಆ ದಿನಗಳು ಇಂದಿಗೂ ಕಣ್ಣ ಮುಂದಿವೆ ಗೆಳೆಯರೇ ನಮ್ಮ ಸ್ನೇಹಕ್ಕೆ ಸಾವಿಲ್ಲ